ಸರಿ, ಒಂದ್ ಕಡೆ ಇದೆಲ್ಲ ನಡೆದಿದೆ, ಮತ್ತೊಂದ್ ಕಡೆ ಲಕ್ಷ್ಮೀ ಹಬ್ಬ ಮಾಡ್ತೀವಿ. ನೀವು ಹಂಗೆ ಮಾಡದೆ ಹೋದ್ರೆ ಧರ್ಮಸ್ಥಳಕ್ಕೆ ಒಂದು ಆನೆ ಮಾಡಿ, ಆನೆ ಪ್ರಮಾಣನೂ ಆರಂಭವಾಗಿದೆ. ಅವ್ರಿಗೆ ನಾ ಹೆಂಗೆ ಹೇಳೋದಿಲ್ಲ. ನಾ ಇಷ್ಟ ನಿಮಗೆ ಎರಡೂ ಕಡೆ ಆಕೆ ಒಬ್ಬಕ್ಕೆ ಹೆಣ್ಣುಮಗಳು. ನಾನು ರಾಜಕೀಯ ವ್ಯಕ್ತಿ ಆಗಲಿ, ಶಾಸಕರಾಗಲಿ, ಮಂತ್ರಿ ಅಲ್ಲ, ಒಬ್ಬಾಕಿ ಹೆಣ್ಣುಮಗಳು. ಹೆಣ್ಣು ಆಕೆಗಿನ ಮನಸ್ಸಿನೂ ಆಗೈತೆ ಅಂತ ಅಂದಾಗ ಅಲ್ಲಿ ಆದಂಗೆ ಅದನ್ನು ನಾವು ತಿಳ್ಕೊಬೇಕಾಯ್ತು. ಅದೇ ರೀತಿ ರವಿನೂ ಒಬ್ಬ ಮೆಂಬರ, ಅವನ್ನೆಲ್ಲ ಕಡೆಗೆ ತಿರುಗಾಡಿಸ್ಕೊಂಡು ತೊಗೊಂಡು ಹೋಗಿ ಇಟ್ಟದ್ದು ಅದು ತಪ್ಪು. ಯಾಕಂದ್ರೆ ಸೆಕ್ಯೂರಿಟಿ ಕೊಡೋಕೆ ಒಂದು ಪೊಲೀಸ್ ಸ್ಟೇಷನ್ದಾಗ ಇಟ್ಟು ಯಾವ ಬರ್ತಾನೆ, ಯಾವನು ಬರೋದ, ಅದು ಅವ್ರು ಮಾಡಿದಂಥ ತಪ್ಪಿದೆ. ಎರಡೂ ತಪ್ಪು. ಅವು ಇಬ್ಬರಿಂದ ನಮಗೆ ಬಂದ್ರೆ ನಮ್ಮಲ್ಲಿ ಬೇರೆ ಬೇರೆ ಇರ್ತದನ್ನ ಇಲ್ಲಿ ಹೇಳಂಗಿಲ್ಲ. ಅದ್ರ ಮುಖಾಂತರ ನಾವು ಚರ್ಚೆ ಮಾಡ್ತೀವಿ. ಒಂದು ಮಾತು ಹೇಳ್ತೀನಿ ನಿಮ್ಮ ಮುಂದೆ, ನಾನು ಕಾನೂನು ಬಿಟ್ಟು ಎಲ್ಲಿ ಹೋಗೋದಿಲ್ಲ, ಮತ್ತು ಅವ್ರಿಗೆ ಏನೋ ಆಗಿದ್ದು ಅದಕ್ಕೆ ನ್ಯಾಯ ಕೊಡುವಂಥ ಜವಾಬ್ದಾರಿ ನಂದು. ಇದನ್ನು ನೆನಪು. ನನ್ನ ಮೇಲೆ ಯಾವನು ಒತ್ತಡ ಮಾಡೋಕ್ಕೆ ಸಾಧ್ಯ, ನೆನಪಿಟ್ಟು. ಮುಖ್ಯಮಂತ್ರಿ ಆದಿಯಾಗಿ ನನ್ನ ಮೇಲೆ ಯಾರು ಒತ್ತಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಟ್ ನಾವು ಸಭಾಪತಿ ಆದರೂ ಸಹಿತ ಗವರ್ನರ್ ಮಾಹಿತಿ ಕೇಳಿದ್ರು. ನಾನು ಮುಖ್ಯಮಂತ್ರಿಗೆ ಫೋನ್ ಮಾಡಿದ್ದು, ಹಿಂಗೆ ಸರ್ ಗವರ್ನರ್ ಮಾಹಿತಿ ಕೇಳ್ತಾರೆ, ಕೊಡಬೇಕಾಗುತ್ತೆ, ಕೊಡಿ ನಿಮಗೆ ಗವರ್ನರ್ ನಮ್ಮ ಮಾಹಿತಿ ಕೊಟ್ಟಿದ್ದೀನಿ. ಯಾವುದು ನಡೆದಿದೆ? ಮೀಟಿಂಗ್ ನಡೆದಿದೆ ಮೀಟಿಂಗ್. ಸೆಕ್ರೆಟರಿ ಟು ಲಾ ಆ್ಯಂಡ್ ಪಾರ್ಲಿಮೆಂಟ್ ಅಫೇರ್ಸ್ ಸೆಕ್ರೆಟರಿ, ಆಮೇಲೆ AG ಅವರು ಮಾಡಾಯ್ತಾರೆ. ನನಗೆ ಇಲ್ಲಿ ಕಾರ್ಯಕ್ರಮಕ್ಕೆ ನಾವು ಹೋಗಿ ಮತ್ತೆ ಅವ್ರು ಕೂಡ ಮಾತಾಡಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ ನಾನು ತಗೊಳ್ತೀನಿ. ಒಂದು ನಿಮಗೆ ಹೇಳ್ತೀನಿ, ನಮ್ಮ ಪರಿಷತ್ತಿನ ನಿಯಮಗಳಿಂದ ಆ ನಿಯಮಗಳನ್ನ ಬಿಟ್ಟು ನಾವು ಏನೂ ಮಾಡೋಂಗಿಲ್ಲ, ಎಷ್ಟೇ ದೊಡ್ಡವರು ಸಣ್ಣವ್ರಲ್ಲಿ. ಬಟ್ ಅವರಿಬ್ಬರೂ ಅದನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಆ ನೋವನ್ನು ಮತ್ತೆ ಹೇಳಿದೆ, ಒಬ್ಬ ಹೆಣ್ಮಗಳಿಗೆ ಏನಾರು ಆದಾಗ ಆಕೆ ಮನಸ್ಸಿಗೆ ಆದಂಥ ಪರಿಣಾಮ ಗಂಡಸರ್ಕಿಂತ ಸ್ವಲ್ಪ ಹೆಣ್ಮಕ್ಳಿಗೆ ಜಾಸ್ತಿ ಆಗ್ತದೆ. ಅದಕ್ಕೆ ಅದನ್ನು ತಿಳ್ಕೊಂಡಿವಿ, ನ್ಯಾಯ ಪ್ರಕಾರ ನಾವು ಹೋಗ್ತೀವಿ.